ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ಒನ್ ಸಿಂಪಲ್ ಸ್ಟ್ರಾಟಜಿಕಲ್ ವಿಡಿಯೋ. ಈ ವಿಡಿಯೋದಲ್ಲಿ, ಈ ಸೆಷನಲ್ಲಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಕಂಪ್ಲೀಟ್ ಶೆಡ್ಯೂಲ್, ಸ್ಟಡಿ ಪ್ಲಾನ್ ಅಂಡ್ ದ ಟೈಮ್ ಟೇಬಲ್ ಫಾರ್ ಸೆಕೆಂಡ್ ಪಿ ಯು. ಈಗ ಸೆಕೆಂಡ್ ಪಿ ಯುಗೆ ಪ್ರಮೋಟ್ ಆಗಿರ್ತಾರೆ ಕ್ಲಾಸ್ 11 ಅಲ್ವಾ? ಪ್ರಮೋಟ್ ಆದಮೇಲೆ ಈ 2026 ಮತ್ತು 27 ಅಕಾಡೆಮಿಕ್ ಇಯರ್ನ ಹೇಗೆ ಯುಟಿಲೈಸ್ ಮಾಡ್ಕೊಬೇಕು, ಆ್ಯಂಡ್ ಹೌ ಐ ನೀಡ್ ಟು ಸ್ಟಡಿ ದ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಯಾವ ಥರ ಟೈಮ್ ಟೇಬಲ್ ಹಾಕೊಬೇಕು, ಆ್ಯಂಡ್ ಹೌ ಐ ನೀಡ್ ಟು ಮ್ಯಾನೇಜ್ ದ ಬೋರ್ಡ್ ಎಕ್ಸಾಮ್, KCET ಆ್ಯಂಡ್ ನೀಟ್ ಎಕ್ಸಾಮ್ ಯಾವ ಥರ ಮ್ಯಾನೇಜ್ ಮಾಡಬೇಕು, ಮತ್ತು ಮಾಕ್ ಟೆಸ್ಟ್ಗಳಿಗೆ ಯಾವ ಥರ ಪ್ಲಾನ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಈ ಸೆಷನಲ್ಲಿ ತಿಳ್ಕೊಂಡು. ಓಕೆ, ದಿಸ್ ಈಸ್ ಸೆಕೆಂಡ್ PUC 2027 ಸ್ಟಡಿ ಟೈಮ್ ಟೇಬಲ್, ಫುಲ್ ಶೆಡ್ಯೂಲ್ ವಿತ್ ಅ ಸ್ಟಡಿ ಪ್ಲಾನ್. ಸರ್, ಇನ್ನು 2026 ಇದೀವಲ್ವ ನಾವು? ಅಕಾಡೆಮಿಕ್ ಇಯರು, ನೀವು ಎಕ್ಸಾಮ್ ಬರೆಯೋ ಇಯರ್ 2027 ಆಗಿರುತ್ತೆ. ನಿಮ್ಮ ಟಾರ್ಗೆಟ್ ಡೆಸ್ಟಿನಿ 2027 ಅಲ್ವಾ? ಈ ಎಂಟೈರ್ ಇಯರಲ್ಲಿ ಹೇಗೆ ನಾವು ಒಂದು ಟೈಮ್ ಸ್ಲಾಟ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಬೇಕು ಬೇರೆ ಬೇರೆ ಸಬ್ಜೆಕ್ಟ್ಗೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು, ನೀವೇನಾದರೂ ಈಗ ಫೆಸ್ಟಿವಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ, ಒಂದು ಹಬ್ಬ ಮಾಡಬೇಕು. ಹಬ್ಬಕ್ಕೆ ಹೋಲಿಸ್ತಾ ಇದ್ದೀನಿ, ಎಕ್ಸಾಮ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಮುಂಚೆಯಿಂದನೇ ನೀವು ಪ್ರಿಪೇರ್ ಆಗಿರಬೇಕು, ತಯಾರಿ ಮಾಡ್ಕೊಂಡಾಗಿರ್ಬೇಕಲ್ವಾ? ಎಲ್ಲ ತರಹದ ವಸ್ತುಗಳನ್ನ ತಂದು ಇಟ್ಕೊಂಡಿರ್ಬೇಕು. ಇಲ್ಲ ಸರ್, ನಾನು ಎಕ್ಸಾಮ್ನ ವಾರ್ ಥರ ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ವೆಪನ್ಸ್ಗಳು ರೆಡಿ ಇರಬೇಕು ಅಂತ ಹೇಳೋಣ ಈಗ. ಓಕೆ, ರೆಡಿ ಇರಬೇಕು ಒಟ್ಟಿನಲ್ಲಿ ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ. ರೆಡಿ ಮಾಡ್ಕೊಳ್ಳೋದು ಹೇಗೆ ಎಕ್ಸಾಮ್ಗೆ? ಹಿಯರ್ ಇಟ್ ಈಸ್, ದ ಕನ್ಸಿಸ್ಟೆನ್ಸಿ ಈಸ್ ಎವ್ರಿಥಿಂಗ್. ಕನ್ಸಿಸ್ಟೆನ್ಸಿ. ಇನ್ನು ಕೆಲವರು ಮೋಟಿವೇಶನ್ ಕೇಳ್ತಾ ಇರ್ತಾರೆ. ಮತ್ತೊಮ್ಮೆ ಅಲ್ಲಿ ಮೋಟಿವೇಶನ್ಸ್ಗಳು ಹೀಗೆ ಬರುತ್ತೆ ಹೋಗುತ್ತೆ, ಆ ಟೈಮಲ್ಲಿ ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ ಅದು. ಆದರೆ ಡಿಸಿಪ್ಲಿನ್ ಈಸ್ ಎವ್ರಿಥಿಂಗ್, ಡಿಸಿಪ್ಲಿನ್ ಈಸ್ ದ ಕಾನ್ಸ್ಟೆಂಟ್. ಕನ್ಸಿಸ್ಟೆನ್ಸಿ ಅನ್ನೋ ಥರ ನೀವು ಮೇಂಟೈನ್ ಮಾಡಬೇಕು ಅದನ್ನು. ಇಲ್ಲಿ ಟಿಪ್ ಫಾರ್ ಎಫೆಕ್ಟಿವ್ ಪ್ರಿಪ್ರೇಷನ್, ಈ ಎಂಟೈರ್ ಇಯರ್ ಅಲ್ಲಿ ಇಷ್ಟನ್ನು ನೀವು ಫಾಲೋ ಮಾಡಿ ಮಕ್ಕಳೇ. ಏನು? ಒಂದು, ಕನ್ಸಿಸ್ಟೆನ್ಸಿ. ಸ್ಟಿಕ್ ಟು ದ ಟೈಮ್ ಟೇಬಲ್ ಆಸ್ ಕ್ಲೋಸ್ಲಿ ಆಸ್ ಪಾಸಿಬಲ್. ಟೈಮ್ ಟೇಬಲ್ ಹಾಕೊಳ್ಳಿ, ಯಾವ ಟೈಮಲ್ಲಿ ಏನು ಓದಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಮತ್ತೆ ಅದು ಎಲ್ರಿಗೂ ಕೂಡ ಯೂನಿವರ್ಸಲ್ ಆಗಿರಬೇಕು ಅಂತ ಏನಿಲ್ಲ. ಈಗ ನನ್ನ ಒಂದು ಪ್ರಿಪ್ರೇಷನ್ ಟೈಮ್ ಡಿಫ್ರೆಂಟ್ ಆಗಿರಬಹುದು. ನಾನು ಮಾರ್ನಿಂಗ್ ಮ್ಯಾಥಮೆಟಿಕ್ಸ್ ಓದಬಹುದು, ಇನ್ನು ಕೆಲವರಿಗೆ ಮಾರ್ನಿಂಗ್ ಬಯಾಲಜಿ ಓದಲಿಕ್ಕೆ ಇಷ್ಟ ಇರಬಹುದು. ಓಕೆ, ಇಟ್ ಮೇಡ್ ಡಿಫ್ರೆಂಟ್ ಫ್ರಮ್ ಪರ್ಸನ್ ಟು ಪರ್ಸನ್, ವೇರಿ ಆಗುತ್ತೆ ಅದು. ಬಟ್ ಒನ್ಸ್ ಯು ಸೆಟ್ ದ ಟೈಮ್ ಟೇಬಲ್, ಟ್ರೈ ಟು ಕ್ಲೋಸ್ ಎವ್ರಿಥಿಂಗ್. ಐ ಮೀನ್ whatever that you are doing, that must be close to the time table. ಎಕ್ಸಾಕ್ಟ್ ಆಗಿ ಮುಗಿಸ್ಲಿಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನೀವು ಆ ಟೈಮ್ ಟೇಬಲ್ ಅಲ್ಲಿ ಆ ಒಂದು ಟಾಪಿಕ್ ಅನ್ನ ಮುಗಿಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಹೋಗಬೇಡಿ. ಆ ಟೈಮ್ ಟೇಬಲ್ ಸ್ವಲ್ಪ ಫ್ರೀ ಆಗಿರಲಿ. ಓಕೆ, ಫ್ರೀ ಆಗಿರಬೇಕು. ಇಲ್ಲಾಂದರೆ ನಾವು ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ಗಳು ಬರಲಿಕ್ಕೆ, ಓವರ್ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀರಾ ನೀವು. ಒಂದು, ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ, ಟೈಮ್ ಟೇಬಲ್ ಇಟ್ಕೊಳ್ಳಿ. ಆ ಟೈಮ್ ಟೇಬಲ್ ಸ್ವಲ್ಪ ಮಟ್ಟಿಗೆ ಫ್ರೀ ಆಗಿರಲಿ. ಆ ಫ್ರೀ ಆಗಿರೋ ಟೈಮ್ ಟೇಬಲ್ಗೆ ಕ್ಲೋಸ್ ಆಗಿ ಮೂವ್ ಆಗಿ ನೀವು. ಓಕೆ, ನೆಕ್ಸ್ಟ್, ಬ್ರೇಕ್ಸ್ ಇರಬೇಕು. ಅಂದರೆ ಟೇಕ್ ರೆಗ್ಯುಲರ್ ಶಾರ್ಟ್ ಬ್ರೇಕ್ಸ್ ಟು ಅವಾಯ್ಡ್ ಬರ್ನ್ಔಟ್. ಅವಾಗವಾಗ ಸ್ಟಡಿ ಮಾಡ್ತಾ ಇರಬೇಕು. ಸ್ಟಡಿ ಮಾಡೋ ಮಧ್ಯದಲ್ಲಿ ಬ್ರೇಕ್ ಇರಬೇಕು. ಇಫ್ ದೇರ್ ಇಸ್ ನೋ ಬ್ರೇಕ್ ಆ್ಯಂಡ್ ಇಫ್ ಯು ಆರ್ ಕಂಟಿನ್ಯೂಸ್ಲಿ ಸ್ಟಡಿಂಗ್, ಡೆಫಿನೆಟ್ಲಿ ದಟ್ ಲೀಡ್ಸ್ ಟು ಬರ್ನ್ಔಟ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ನೀವು ಓದಿದ್ದು ಮರ್ತೋಗೋ ಚಾನ್ಸ್ ಇರುತ್ತೆ. ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಳ್ಳಿ. ಪೋಮೊಡೋರೋ ಟೆಕ್ನಿಕ್ ಅಂತ ಗೊತ್ತಿರುತ್ತೆ ನಿಮಗೆ. ಅದು 15 ಮಿನಿಟ್ಸ್ ಆಗಲಿ, 30 ಮಿನಿಟ್ಸ್ ಆಗಲಿ. ವಿತೌಟ್ ಡಿಸ್ಟ್ರಾಕ್ಷನ್ ಸ್ಟಡಿ ಮಾಡಿ. ನಂತರ ಯು ಕ್ಯಾನ್ ಗೋ ಫಾರ್ ದ ಬ್ರೇಕ್. ಅಗೇನ್ ಯು ಕಮ್ ಬ್ಯಾಕ್ ಆ್ಯಂಡ್ ಯು ನೀಡ್ ಟು ಪುಟ್ ಆಲ್ ಯುವರ್ 100% ಎಫರ್ಟ್ ಆನ್ ಸ್ಟಡಿ. ಈ ಥರ ಇರಬೇಕು. ಓಕೆ, ನೆಕ್ಸ್ಟ್, ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಂಟೈನ್ ಅ ಹೆಲ್ದಿ ಡಯಟ್ ಆ್ಯಂಡ್ ಎನ್ಶೋರ್ ಪ್ರಾಪರ್ ಸ್ಲೀಪ್. ತುಂಬ ಇಂಪಾರ್ಟೆಂಟ್ ಇದು. ಹೆಲ್ತ್ ಅಂದರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಬೇಕು. ಸ್ಲೀಪಿಂಗ್ ಟೈಮ್ ಕರೆಕ್ಟ್ ಆಗಿರಬೇಕು. ನಾನು ಈ ವರ್ಷ ಸೆಕೆಂಡ್ PUC ಅಲ್ಲಿ ಇದ್ದೀನಿ, ಬೋರ್ಡ್ ಎಕ್ಸಾಮ್ ಇದೆ. ಓಕೆ, ಅದು ಕೂಡ ಸ್ಟೇಟ್ ಲೆವೆಲ್ ಎಕ್ಸಾಮ್ ಇರುತ್ತೆ. KCET ನೀಟ್ಗೆಲ್ಲ ಪ್ರಿಪೇರ್ ಆಗಬೇಕು ಅಂತ ನಿದ್ದೆಗೆಟ್ಟು ಓದೋಕೆ ಹೋಗಬೇಡಿ. ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ 7 hours ಸ್ಲೀಪ್ ಇರಲೇಬೇಕು. ನಿದ್ದೆ ಮಾಡಿ, ಬೇರೆ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಜೊತೆಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್. ನಿದ್ದೆ ಕೆಟ್ಟರೆ ಹೆಲ್ತ್ ಕೂಡ ಕೆಡುತ್ತೆ. ಓಕೆ, ರಿವಿಷನ್. ರೆಗ್ಯುಲರ್ ರಿವಿಷನ್ ಈಸ್ ಕ್ರಿಷಿಯಲ್ ಟು ರಿಟೈನ್ ಇನ್ಫಾರ್ಮೇಷನ್. ಯೂಶಲ್ ಆಗಿ ಅಲ್ಲಲ್ಲಿ ಕೇಳಿರ್ತೀರ ನೀವು 147 ರೂಲ್ಸ್ ಅದು ಇದು ಅಂತ ಹೇಳಿಬಿಟ್ಟು. ಅದನ್ನು ಸ್ವಲ್ಪ ಮಟ್ಟಿಗೆ ನೀವು 15 ಆರ್ ಇಟ್ ಮೇ ಬಿ 10 ಅಂತ ಅನ್ಕೊಬೋದು. ಅಂದರೆ ಇವತ್ತು ನಾನು ಕೇಳಿರೋ ಪಾಠನ, ಓಕೆ, ವಾಟ್ ಎವರ್ ದಟ್ ಯು ಆರ್ ಲಿಸ್ನಿಂಗ್ ಆರ್ ಲರ್ನಿಂಗ್ ಫಾರ್ ದ ಫಸ್ಟ್ ಟೈಮ್, ಯು ನೀಡ್ ಟು ರಿವೈಸ್ ದ ಸೇಮ್ ಥಿಂಗ್ ಆಫ್ಟರ್ 4 days ಆರ್ 5 days. ಮತ್ತೆ ಅದನ್ನು ರಿವೈಸ್ ಮಾಡಬೇಕು ವಿತಿನ್ 4 or 5 days ಅಲ್ಲಿ.
ಎಗೇನ್ ಯು ನೀಡ್ ಟು ರಿವೈಸ್ ದ ಸೇಮ್ ಕಾನ್ಸೆಪ್ಟ್ ವಿತಿನ್ 7 or 10 days. 3 ಬಾರಿ 10 ದಿನದಲ್ಲಿ ಓದಬೇಕು. ಓಕೆ, ವಿತಿನ್ 10 days ಯು ಹ್ಯಾವ್ ಟು ರೀಡ್ ದ ಸೇಮ್ ಕಾನ್ಸೆಪ್ಟ್ ಥ್ರೈಸ್, 3 ಸಲ ಓದಬೇಕು. ದೆನ್ ಇಟ್ ವಿಲ್ ರಿಟೈನ್ ಇನ್ ಯುವರ್ ಮೈಂಡ್, ಉಳ್ಕೊಳ್ಳುತ್ತೆ. ಓಕೆ, ಸೊ ರೆಗ್ಯುಲರ್ ರಿವಿಷನ್ ಈಸ್ ಕ್ರೂಷಿಯಲ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಆ ಇನ್ಫಾರ್ಮೇಷನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ. ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಮಕ್ಕಳೇ, ಇವಾಗಲಿಂದನೇ ಶುರು ಮಾಡಿ, ಅಂದರೆ ಕಂಟಿನ್ಯೂಸ್ ಆಗಿ ಬೇಡ. ಈಗ ಕಾಲೇಜ್ಗಳಲ್ಲಿ ಅಥವಾ ಇಲ್ಲಿ ಆನ್ಲೈನಲ್ಲಿ ನೀವು ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ 1 ವೀಕಲ್ಲಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ರಿಪ್ರೊಡಕ್ಷನ್, ದ ಚಾಪ್ಟರ್ ದ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್. ಒನ್ಸ್ ದ ಚಾಪ್ಟರ್ ಇಸ್ ಕಂಪ್ಲೀಟೆಡ್, ಓಕೆ, ನಾವು ಕಂಪ್ಲೀಟ್ ಮಾಡೋದಲ್ಲ, ಬೈ ಸ್ಟಡಿಯಿಂಗ್ ನಾನು ಹೇಳ್ತಾ ಇರೋದು. ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಓದಿ, ದೆನ್ ಟೇಕ್ ಎ ಸಿಂಪಲ್ ಮಾಕ್ ಟೆಸ್ಟ್ ಆನ್ ಇಟ್. ಮಾಕ್ ಟೆಸ್ಟ್ ತೆಗೆದುಕೊಳ್ಳಿ. ಓಕೆ, ಎಷ್ಟು ಅರ್ಥ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲಿ ಅದನ್ನು ಅಟೆಂಡ್ ಮಾಡಲ್ಲ, ಅದನ್ನು ವೀಕ್ ಏರಿಯಾ ಅಂತ ಕನ್ಸಿಡರ್ ಮಾಡಿ ಮತ್ತೆ ಓದಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಫ್ಲೆಕ್ಸಿಬಿಲಿಟಿ ಯಾವ ಥರ ಅಂತ ಹೇಳಿದ್ರೆ, ಅಡ್ಜಸ್ಟ್ ದ ಟೈಮ್ ಟೇಬಲ್ ಆಸ್ ನೀಡೆಡ್ ಬೇಸ್ಡ್ ಆನ್ ಯುವರ್ ಪ್ರೋಗ್ರೆಸ್ ಆ್ಯಂಡ್ ಕಂಫರ್ಟ್ ಲೆವೆಲ್. ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಟೈಮ್ ಟೇಬಲ್ ಹಾಕೊಂಡ್ಬಿಡೋದು. ಓಕೆ, ಈಗ ಮನೆಗೆ ನಾನು 6 ಗಂಟೆಗೆ ಬರ್ತೀನಿ, ಸೊ ಓಕೆ 6:30 ಟೈಮ್ ಟೇಬಲ್ ಶುರು ಮಾಡ್ತೀರಾ. 6:30 to 8 o'clock ಮ್ಯಾಥಮೆಟಿಕ್ಸ್ ಅಂತ ಟೈಮ್ ಟೇಬಲ್ ಹಾಕೊಂಡ್ಬಿಡ್ತೀರಾ. ಮ್ಯಾಥಮೆಟಿಕ್ಸ್ ಅಂತ ಟೈಮ್ ಟೇಬಲ್ ಹಾಕೊಳ್ತೀರಾ ಆ್ಯಂಡ್ ಮೈಂಡಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ವಾಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ದಟ್ ಚಾಪ್ಟರ್? ಅವಾಗ ಮತ್ತೆ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಟೈಮ್ ಟೇಬಲ್ ವೇಸ್ಟ್ ಆಯ್ತಾ ಅಂತ. ಕಂಫರ್ಟ್ ಇರಬೇಕು. ಆ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಎಂಟೈರ್ ಡೇ ಓದಿ, ಏನು ತೊಂದರೆ ಇಲ್ಲ. ಫ್ಲೆಕ್ಸಿಬಿಲಿಟಿ ಇರಬೇಕು ಟೈಮ್ ಟೇಬಲಲ್ಲಿ. ಓಕೆ, ಸೊ ಅದೊಂದು. ಇಲ್ಲ ಅಂತ ಹೇಳಿದ್ರೆ ಓವರ್ ಥಿಂಕಿಂಗ್ ಶುರು ಆಗ್ಬಿಡುತ್ತೆ ಆ ಟೈಮಲ್ಲಿ. ಇಷ್ಟನ್ನೆಲ್ಲ ಫಾಲೋ ಮಾಡಿ ಕಂಪ್ಲೀಟ್ ಇಯರ್ಲಿ ಮಕ್ಕಳೇ. ಸೊ ನೆಕ್ಸ್ಟು ಯಾವ್ಯಾವ ಬುಕ್ಕನ್ನು ಮತ್ತು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಿಮಗೆ. ಲುಕ್ ಅಟ್ ಹಿಯರ್, NCERT ಟೆಕ್ಸ್ಟ್ ಬುಕ್ ಇದೊಂಥರ ನಿಮಗೆ ಮಹಾ ಗ್ರಂಥ ಇದ್ದ ಹಾಗೆ. ಓಕೆ, so whatever the question they are asking in your board exam, KCET and NEET exams, so all are coming from this NCERT textbook only. Some of you are using different publications. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಬಿಕಾಸ್ ನೀವು NCERT ಕಂಪ್ಲೀಟ್ ಆಗಿ ಓದಬೇಕಾದ್ರೆ ಕೆಲವು ಪ್ಯಾರಾಗ್ರಾಫ್ಗಳು ಅರ್ಥ ಆಗಲ್ಲ ನಿಮಗೆ. ಆ ಟೈಮಲ್ಲಿ ವಿಡಿಯೋಸ್ಗಳನ್ನ ನೋಡಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಬುಕ್ಗಳನ್ನ ರೆಫರ್ ಮಾಡಿ. ಕಂಪ್ಲೀಟ್ ಆಗಿ ಬೇರೆ ಪಬ್ಲಿಕೇಶನನ್ನೇ ಓದ್ತೀನಿ ಅನ್ನೋದು ರಾಂಗ್ ಆಗುತ್ತೆ. ಫಸ್ಟ್ NCERT ಫಸ್ಟ್ ರೆಫರೆನ್ಸ್ ಆಗಿ ಯೂಸ್ ಮಾಡಿ. NCERT ಟೆಕ್ಸ್ಟ್ ಬುಕ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬಯಾಲಜಿ. ಯಾಕೆಂದರೆ ಬೇರೆ ಮ್ಯಾಥಮೆಟಿಕ್ಸಲ್ಲೆಲ್ಲ ನೀವು ಬುಕ್ಕನ್ನೇ ತೆಗೆದು ನೋಡಿರಲ್ಲ, ಕೆಲವು ಬಾರಿ ಹೊಸ ಬುಕ್ ಹಾಗೇ ಇರುತ್ತೆ, ಅದು ಸ್ಮೆಲ್ ಕೂಡ ಹಾಗೇ ಇರುತ್ತೆ ಅದ್ರದ್ದಲ್ವಾ. ಸೊ ಬಟ್ ಬಯಾಲಜಿಯಲ್ಲಿ NCERT ಫೋಕಸ್ ಮಾಡಿ. NCERT ಎಕ್ಸಾಂಪ್ಲರ್ಗಳನ್ನ ಫಾಲೋ ಮಾಡಿ. ಅದು ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಬಯಾಲಜಿ ಆಗಿರ್ಬೋದು. ಎಕ್ಸಾಂಪ್ಲರ್ಗಳೇನಿದೆ, ಎಕ್ಸಾಂಪ್ಲರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಅಲ್ಲಿ ಸ್ವಲ್ಪ ಯೂನಿಕ್ ಆಗಿರೋ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಿಂದನೂ ಕೂಡ ನಿಮಗೆ KCET NEET ಎಕ್ಸಾಮ್ಗೆ ಬರ್ಬೋದು ಕ್ವಶನ್ಸ್ಗಳು. PYQ ಕ್ವಶನ್ಸ್ಗಳು ಮಿನಿಮಮ್ 8 ಇಯರ್ ಕ್ವಶನ್ ಪೇಪರ್ಸ್ಗಳನ್ನು 8 ಇಯರ್ಸ್ ಕ್ವಶನ್ ಪೇಪರ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕು. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಫಾರ್ ಎಕ್ಸಾಂಪಲ್ 2027ಗೆ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಆಲ್ಮೋಸ್ಟ್ 2019-20 ನೀವು ಶುರು ಮಾಡ್ಕೊಬೇಕಾಗತ್ತೆ. ಸೊ ಎಕ್ಸಾಕ್ಟ್ ಆಗಿ ಎಲ್ಲ PYQಸ್ಗಳನ್ನ ನೀವು ಪ್ರಿಪೇರ್ ಆದರೆ, ಸೊ ಯು ವಿಲ್ ಗೆಟ್ ಅನ್ ಐಡಿಯಾ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ಅದೊಂಥರ ಟ್ರೆಂಡ್ ಇದ್ದ ಹಾಗೆ. ನೀವು ಕ್ವಶನ್ ಪೇಪರ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ಒಂದೇ ಥರ ಟ್ರೆಂಡ್ ಇರುತ್ತೆ. ಅಬ್ಸರ್ವ್ ಮಾಡಿದರೆ ನೀವು ಇವಾಗ ಇನ್ನೂ ಪ್ರಿಪೇರ್ ಆಗ್ತಾ ಇರ್ತೀರಾ. ಮುಂದೆ ನೀವು ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ ಬಂದಾಗ ಅಲ್ಲಿ RNA ಇಂಟರ್ಫರೆನ್ಸ್ ಅನ್ನೋ ಕಾನ್ಸೆಪ್ಟು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾರೆ. BT ಕಾಟನ್ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾರೆ. ಇಲ್ಲಿ ಬಂದಾಗ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್ ಬಯೋಟೆಕ್ನಾಲಜಿ ಬಂದಾಗ PCR ಟೆಕ್ನಾಲಜಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾರೆ. ಸೀದೆ ಒಂದು ಟ್ರೆಂಡ್ ಕಂಟಿನ್ಯೂ ಆಗಿರುತ್ತೆ. ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಯಾವಾಗ ಗೊತ್ತಾಗುತ್ತೆ ನಿಮಗೆ? ಇಫ್ ಯು ನೋ ವಾಟ್ ಟೈಪ್ ಆಫ್ ಕ್ವಶನ್ ದೇ ಆರ್ ಆಸ್ಕಿಂಗ್. ಸೊ ಅದು ನಿಮ್ಗೆ ಗೊತ್ತಾಗಬೇಕು ಅಂದರೆ PYQ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಮಕ್ಕಳೇ. ಚಾಪ್ಟರ್ ವೈಸ್ MCQಸ್ಗಳು ಆಫ್ಟರ್ ಕಂಪ್ಲೀಟಿಂಗ್ ದ ಚಾಪ್ಟರ್ ಬೈ ಸ್ಟಡಿಂಗ್. ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಸ್ಟಡಿ ಮಾಡಾದ್ಮೇಲೆ, ಅನಿಮಲ್ ಕಿಂಗ್ಡಮ್ ಕಂಪ್ಲೀಟ್ ಆಯಿತು, ನಾನು KCET NEETನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಸರ್ ಸೆಕೆಂಡ್ PU ಅಂತ ಹೇಳ್ಬಿಟ್ಟು ನೀವು ಅನಿಮಲ್ ಕಿಂಗ್ಡಮ್ ಹೇಳ್ತೀರಿ ಅಂತಲ್ಲ, ಮೈಂಡಲ್ಲಿ KCET NEET ಇದೆ. ಬೇಡ, ಇವಾಗ ಸೆಕೆಂಡ್ PU ಚಾಪ್ಟರ್ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಬೈ ಸ್ಟಡಿಂಗ್. ಸ್ಟಡಿ ಮಾಡಾದ್ಮೇಲೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ಅಂತ ಹೇಳಿದೆ. ಅದ್ರ ಜೊತೆಗೆ ಏನು ಮಾಡಿ, ಚಾಪ್ಟರ್ ವೈಸ್ MCQಸ್ಗಳನ್ನು ನೀವು ಅಟೆಂಡ್ ಮಾಡಬೇಕು. ನಿಯರ್ಲಿ ಫಸ್ಟ್ ಸ್ಟೇಜಲ್ಲಿ 100 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ, ಸೆಕೆಂಡ್ ಸ್ಟೇಜಲ್ಲಿ ಇನ್ನೂ 100 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ಆ ಥರ ಹೋಗ್ತಾ ಇದ್ರೆ ನೀವು ಕೊನೆಯಲ್ಲಿ ಸಾಲ್ವ್ ಮಾಡೋಕ್ಕೆ ಹೋದಾಗ ಎಲ್ಲ ಏನಾಗುತ್ತೆ, ಬಿಲ್ಡಪ್ ಆಗುತ್ತೆ. ಅದೊಂಥರ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಸೊ ಚಾಪ್ಟರ್ ಕಂಪ್ಲೀಟ್ ಆಗ್ತಿದ್ದ ಹಾಗೇನೆ ಸಿನಾಪ್ಸಿಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಓದ್ಬಿಟ್ಟು ಶಾರ್ಟ್ ನೋಟ್ಸ್ ಎಲ್ಲ ಓದ್ಕೊಂಬಿಡಿ, ಮೈಂಡ್ ಮ್ಯಾಪ್ ಓದ್ಕೊಂಬಿಡಿ. ಸೊ ದೆನ್ ಯು ಕ್ಯಾನ್ ಗೋ ಫಾರ್ ಚಾಪ್ಟರ್ ವೈಸ್ MCQs ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಿ. ಮೈಂಡ್ ಮ್ಯಾಪ್ಸ್ಗಳನ್ನ ಯೂಸ್ ಮಾಡಿ ಮಕ್ಕಳೇ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬಯಾಲಜಿ.
ಮೈಂಡ್ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫ್ಲೋ ಚಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಶಾರ್ಟ್ ನೋಟ್ಸ್ಗಳು ಕೂಡ ಇಂಪಾರ್ಟೆಂಟ್. ಬಟ್ ಕೆಮಿಸ್ಟ್ರಿ ಬಂದಾಗ ರಿಯಾಕ್ಷನ್ಸ್ಗಳು ಇಂಪಾರ್ಟೆಂಟ್, ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟ್. ಫಿಸಿಕ್ಸ್ಗೆ ಬಂದಾಗ ಯು ನೋ ದಟ್ ಲೈಕ್ ಕಂಪ್ಲೀಟ್ ಫಾರ್ಮುಲಾ ಶೀಟ್ಸ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ಗೆ ಬಂದಾಗ ನೀವು ಫೋಕಸ್ ಮಾಡಬೇಕಾಗತ್ತೆ. ಸೊ ಟೆಕ್ನಿಕಲಿ ಲಾಜಿಕಲಿ ಯು ಹ್ಯಾವ್ ಟು ಆನ್ಸರ್ ಆರ್ ಸಾಲ್ವ್ ದ ಕ್ವಶನ್ಸ್. ಸೊ ಮ್ಯಾಥಮೆಟಿಕ್ಸ್ಗಳನ್ನ ಎಕ್ಸ್ಟ್ರಾ ಎಕ್ಸಾಂಪ್ಲರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇರಬೇಕು. ಓಕೆ, ಸೊ ಇಷ್ಟನ್ನು ಕೂಡ ಫಾಲೋ ಮಾಡಿ. ಓಕೆ, ಎಲ್ಲ ಸಬ್ಜೆಕ್ಟ್ಗೂ ಕೂಡ ಹೇಳ್ತಾ ಇರೋದು. ನೆಕ್ಸ್ಟ್ ಟೈಮ್ ಟೇಬಲ್, ಇದು ಎಲ್ರಿಗೂ ಒಂದೇ ಥರ ಇರಬೇಕು ಅಂತೇನಿಲ್ಲ. ಕಂಪ್ಲೀಟ್ ಆಗಿ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ನಿಮ್ಮ ಒಂದು ವರ್ಕ್ ಫ್ಲೋ ಹೇಗಿರುತ್ತೆ, ಐ ಮೀನ್ ಡೇ ಲೈಫ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ನಿಂಗ್ ಕೆಲವರಿಗೆ ಬಯಾಲಜಿ ಓದ್ಲಿಕ್ಕೆ ಇಷ್ಟ ಆಗಬಹುದು, ಓಕೆನಾ, ಆ ಥರ ನೀವು ಶಿಫ್ಟ್ ಮಾಡ್ಕೊಬೋದು. ಇಲ್ಲ ನನಗೆ ಮಾರ್ನಿಂಗ್ ಸರ್ ನನಗೆ ತುಂಬಾ ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಎಸ್ ಯು ಕ್ಯಾನ್ ಪುಟ್ ದಟ್ ಮ್ಯಾಥಮೆಟಿಕ್ಸ್ ಇನ್ ದ ಪ್ಲೇಸ್ ಆಫ್ ಬಯಾಲಜಿ. ಸೊ ಈ ಥರ ಟೈಮ್ ಟೇಬಲ್ ಹಾಕೊಳ್ಳಿ. ಮಾರ್ನಿಂಗ್ ಯಾವುದೋ ಒಂದು ಕೋರ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕು. ಕೋರ್ ಸಬ್ಜೆಕ್ಟ್ ಅಂದರೆ PCMB ಆರ್ PCMC. ಸೊ ಸ್ಟಡಿ ಮಾಡಿ. ಲ್ಯಾಂಗ್ವೇಜ್ ಜೊತೆಗೆ PYQಸ್ಗಳನ್ನ ಸಾಲ್ವ್ ಮಾಡಿ. ಎಗೇನ್ ಹೇಳ್ತಾ ಇದ್ದೀನಿ, ಎಂಟೈರ್ ಸ್ಲೀಪ್ ಅವರ್ಸು 7 hours ಇರಲಿ. ಓಕೆ, ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂತ ಅನ್ಕೊಂಬೇಡಿ, 7 to 8 hours ಇರಬೇಕು ಆ್ಯಕ್ಚುಲ್ ಆಗಿ. ಓಕೆ, ಸೊ ಬಯಾಲಜಿ, ಲ್ಯಾಂಗ್ವೇಜಸ್, ಒಂದು ಕೋರ್ ಸಬ್ಜೆಕ್ಟು, ಒಂದು ಲ್ಯಾಂಗ್ವೇಜ್ ಸ್ಟಡಿ ಮಾಡಿ. ಸೊ ಅದೇ ಥರ ಲ್ಯಾಂಗ್ವೇಜಸ್ಗಳು ತುಂಬಾ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ, ಅದು ಅದಕ್ಕೆ ಟೈಮ್ ಕಡಿಮೆ ಇಟ್ಕೊಳ್ಳಿ. ಸೊ ಈವ್ನಿಂಗ್ ಟೈಮಲ್ಲಿ ಅಗೇನ್ 3 ಕೋರ್ ಸಬ್ಜೆಕ್ಟ್ಸ್ಗಳನ್ನ ಓದಿ. ಸರ್ ಐ ಕಾಂಟ್ ಸ್ಟಡಿ ಆಲ್ ದ 3 ಕೋರ್ ಸಬ್ಜೆಕ್ಟ್ಸ್ ಇನ್ ದ ಈವ್ನಿಂಗ್ ಅಂತ ಹೇಳಿದ್ರೆ, ಸೊ ಮತ್ತೆ ಇಲ್ಲೇನು ಮಾಡಬೇಕು, ಎಗೇನ್ ಯು ಕ್ಯಾನ್ ಶಿಫ್ಟ್ ಎನಿ ಒನ್ ಆಫ್ ದೆಮ್ ಇನ್ ದ ಮಾರ್ನಿಂಗ್. ಶಿಫ್ಟ್ ಮಾಡ್ಕೊಳ್ಳಿ ಎಲ್ಲಿಗಾದರೂ ಕೂಡ. ಆಫ್ಟರ್ 9 PM ಅಲ್ಲಿ ಕೆಲವು ಬಾರಿ ಏನಾಗುತ್ತೆ ಗೊತ್ತಾ, ಯಾಕೆ PYQ MCQ ಇಟ್ಟಿರ್ತೀವಿ ಅಂತ ಹೇಳಿದ್ರೆ ಓದ್ಲಿಕ್ಕೆ ಹೋದಾಗ ನಿದ್ದೆ ಬರಬಹುದು, ಆ ಥರ ಆಗುತ್ತೆ ಅಂತ. ಸೊ ಪ್ರಾಕ್ಟೀಸಿಂಗ್ ಸ್ವಲ್ಪ ಇಂಟ್ರಾಕ್ಷನ್ ಇರಲಿ ಅಂತ PYQ ಮತ್ತು MCQಸ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು ನೈಟ್ ಟೈಮ್, ಇಲ್ಲ ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಈ ಥರ ಟೈಮ್ ಟೇಬಲ್ ಹಾಕೊಳ್ಳಿ ಮಕ್ಕಳೇ. ಸೊ ಕನ್ಸಿಸ್ಟೆನ್ಸಿ ಈಸ್ ಕೀ ಇನ್ ಅಚೀವಿಂಗ್ ಆಲ್ ದ ಸಕ್ಸಸ್. ಈ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಪಾತ್ ಬೇಕಾಗತ್ತೆ. ಒಂದು ಪ್ರಾಪರ್ ಪಾತಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಅಂತ ಹೇಳಿದ್ರೆ ಒಂದು ಬ್ಯಾಚ್ ಬೇಕು. ಸೊ ಅದಕ್ಕೆ ನೀವು ಸೆಕೆಂಡ್ PUCಯಲ್ಲಿ ಅಕಸ್ಮಾತ್ ನೀವೇನಾದರೂ ಕಂಪ್ಲೀಟ್ ಆಗಿ ಬೋರ್ಡ್ ಎಕ್ಸಾಮನ್ನು ಫೋಕಸ್ ಮಾಡ್ತಾ ಇದ್ರೆ, ಸೊ ಬೋರ್ಡ್ ಜೊತೆಗೆ KCET ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ಆರ್ ಫೋಕಸಿಂಗ್ ಫಾರ್ ಬೋರ್ಡ್ ಎಕ್ಸಾಮ್ ಇನ್ ಯುವರ್ ಸೆಕೆಂಡ್ PUC 2027, ನಿಮಗೋಸ್ಕರ ಒಂದು ಬ್ಯಾಚ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಬ್ಯಾಚ್ ನೇಮ್ ಈಸ್ ಪ್ರಗತಿ ಸೆಕೆಂಡ್ PUC 2027. ಓಕೆ, ನೀವೇನಾದರೂ ಕೂಡ ಎನ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಆ್ಯಂಡ್ ಆಫರಿಂಗ್ಸ್ ಇದೆ. ಈ ಬ್ಯಾಚಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಪ್ರಗತಿ ಸೆಕೆಂಡ್ PUC 2027 ಪ್ರೈಸ್ ಬಂದು ಅಲ್ಟಿಮೇಟ್ಲಿ ಇರೋದು ಇವಾಗ 3499. ಬಟ್ ನೀವು ಇವಾಗಲೇ ತೆಗೆದುಕೊಂಡ್ರೆ ಇಷ್ಟು ಪ್ರೈಸ್ ಸಿಗುತ್ತೆ. ಬಟ್ ರಿಯಲ್ ಪ್ರೈಸ್ ಬಂದು 4200 ಇದೆ. ಸೊ ಇಫ್ ಯು ಆರ್ ಎನ್ರೋಲಿಂಗ್ ಟು ದಿಸ್ ಬ್ಯಾಚ್ ರೈಟ್ ನೌ, ಯು ವಿಲ್ ಗೆಟ್ ದಿಸ್ ಬ್ಯಾಚ್ ಫಾರ್ ಜಸ್ಟ್ 3499 rupees. ಆ್ಯಂಡ್ ರಿಮೆಂಬರ್, ಈ ಎಂಟೈರ್ ಬ್ಯಾಚಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿರುತ್ತೆ, ಫೀಚರ್ಸ್ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ವೈ ಟು ಚೂಸ್ ದಿಸ್ ಬ್ಯಾಚ್, ಯಾಕೆ ನಾನು ಈ ಬ್ಯಾಚನ್ನು ಚೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಲೈವ್ ಲೆಕ್ಚರ್ಸ್ ಬೈ ಟಾಪ್ ಫ್ಯಾಕಲ್ಟೀಸ್, ಲೈವ್ ಲೆಕ್ಚರ್ಸ್ಗಳಿರುತ್ತೆ. ಕಾಮನ್ ಆಗಿ ರೆಕಾರ್ಡೆಡ್ ಲೆಕ್ಚರ್ಗಳನ್ನ ನೋಡಬೇಕಾದ್ರೆ ನಿಮಗೆ ಅನಿಸುತ್ತೆ ನಾನು ಡೌಟ್ಸ್ಗಳನ್ನ ಕೇಳೋದಿಕ್ಕಾಗಲ್ಲ ಅಂತ. ಬಟ್ ಇದು ಲೈವ್ ಆಗಿರೋದ್ರಿಂದ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಈಸಿಲಿ. ಸೊ ರಿಯಲ್ ಇಂಟ್ರಾಕ್ಷನ್ ಇರುತ್ತೆ, ನೀವು ಡೌಟ್ಸ್ಗಳನ್ನ ಕೇಳ್ಬೋದು. DPP's ಹೋಮ್ವರ್ಕ್ ವಿತ್ ವಿಡಿಯೋ ಸೊಲ್ಯೂಷನ್ಸ್, ಡೈಲಿ ಪ್ರಾಕ್ಟೀಸ್ ಪೇಪರ್ ಅಥವಾ ಪ್ರಾಬ್ಲಮ್ಸ್ಗಳು ಎವ್ರಿ ಡೇ ಆಫ್ಟರ್ ಎವ್ರಿ ಲೆಕ್ಚರ್ ಯು ಆರ್ ಗೆಟಿಂಗ್ DPP. ಅವತ್ತಿನ ಲೆಕ್ಚರ್ಲಿ ಏನನ್ನ ಕಲ್ತ್ಕೊಂಡಿದ್ದೀರಾ ಅಂತ ನಿಮಗೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದ್ರೆ DPPs ಆರ್ ವೆರಿ ಯೂಸ್ಫುಲ್ ಆ್ಯಂಡ್ ವಿ ಆರ್ ಪ್ರೊವೈಡಿಂಗ್ DPPs ಆಸ್ ಹೋಮ್ವರ್ಕ್ ವಿತ್ ವಿಡಿಯೋ ಸೊಲ್ಯೂಷನ್. ನಿಮ್ಗೇನಾದರೂ ಆ ಕ್ವಶನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಬೇರೆ ಆಪ್ಷನ್ಸ್ಗಳು ಯಾಕೆ ರೈಟ್ ಆನ್ಸರ್ ಅಲ್ಲ, ಮತ್ತು ಹೇಗೆ ಬರೀಬೇಕಿತ್ತು ನಾನು ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಗೆ ಅಂತ ಅನ್ಕೊಂಡ್ರೆ ಕಂಪ್ಲೀಟ್ ಆಗಿ ನಿಮಗೆ DPPಯಲ್ಲಿ ಸಿಗುತ್ತೆ. ಹೌ ಟು ರೈಟ್ ಆನ್ಸರ್ಸ್ ಫಾರ್ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್, ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್, ವೆರಿ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲವಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ. ರೆಗ್ಯುಲರ್ ಟೆಸ್ಟ್ ವಿತ್ ಡೀಟೇಲ್ಡ್ ಡಿಸ್ಕಷನ್ ಇರುತ್ತೆ, ಟೆಸ್ಟ್ಗಳಿರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 24/7 ಡೌಟ್ ಸಪೋರ್ಟ್. ನಿಮ್ಗೇನಾದರೂ ಲೆಕ್ಚರ್ ನೋಡಬೇಕಾದ್ರೆ ಡೌಟ್ಗಳು ಬಂದರೆ ಲೈವಲ್ಲಿ ಕೇಳ್ತೀರಾ. ಓಕೆ, ರೆಕಾರ್ಡೆಡ್ ಲೆಕ್ಚರ್ನ ಮತ್ತೆ ಬಂದು ನೋಡಬೇಕಾದ್ರೆ ಡೌಟ್ ಬಂದರೆ ಏನು ಮಾಡಬೇಕು, ಅಲ್ಲೊಂದು ಡೌಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಡೌಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ವಶನನ್ನು ಆ ಪರ್ಟಿಕ್ಯುಲರ್ ಸ್ಲೈಡಲ್ಲಿ ಹಾಕಿದ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್ದಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಡೌಟ್ ಎಂಜಿನ್ ಇದೆ, ಯೂಸ್ ಮಾಡ್ಕೊಬೋದು. AI ಗುರು ಇಂಗ್ಲೀಷ್ ಮೀಡಿಯಂ ಅಂದರೆ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ರೆ
ಈಗ ಸೈನ್ಸನ್ನು ಓದಬೇಕಾದ್ರೆ ನಾವು ಇಂಗ್ಲೀಷನ್ನ ಯೂಸ್ ಮಾಡ್ತೀವಿ. ಸೊ ಎ ಐ ಗುರಿಯನ್ನು ಯೂಸ್ ಮಾಡಿಕೊಂಡು ನಿಮಗೆ ಯಾವ ಥರ ಆನ್ಸರ್ಗಳು ಬೇಕು ಅದನ್ನು ಅದು ಸಪೋರ್ಟ್ ಮಾಡುತ್ತೆ, ಕೊಡುತ್ತೆ. PYQs ವಿತ್ ಸೊಲ್ಯೂಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಸೊ ಲೈವ್ ಲೆಕ್ಚರ್ಗಳು, DPPsಗಳು, ಕ್ಲಾಸ್ ನೋಟ್ಸ್ಗಳು, ಜೊತೆಗೆ ರೆಗ್ಯುಲರ್ ಟೆಸ್ಟ್ಗಳು, 24x7 ಡೌಟ್ಸ್ಗಳಿಗೆ ಸೊಲ್ಯೂಷನ್ಸ್ಗಳು ಸಿಗುತ್ತೆ. ಆ್ಯಂಡ್ ಎ ಐ ಗುರು ಇರುತ್ತೆ, PYQ ಇರುತ್ತೆ. ಸೊ ಇದೆಲ್ಲ ನಿಮಗೆ ಸಿಗೋದು ಪ್ರಗತಿ ಸೆಕೆಂಡ್ PUC 2027 ಬ್ಯಾಚಲ್ಲಿ. ಸೊ 2027 ಸೆಕೆಂಡ್ PU ಬರೀತಾ ಇರೋರಿಗೆ. ಓಕೆ, ಸೊ ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಕಂಪ್ಲೀಟ್ ಪ್ಲಾನರ್, ದ ಶೆಡ್ಯೂಲ್ ಫಾರ್ ಯುವರ್ 2027. ಹೇಗೆ ಓದಬೇಕು ಮತ್ತು ಯಾವ್ಯಾವ ಬುಕ್ಸ್ಗಳನ್ನ ಓದ್ಕೊಬೇಕು, ಫಸ್ಟ್ ಯಾವುದನ್ನ ಪ್ರಯಾರಿಟಿ ಆಗಿ ತೊಗೊಬೇಕು, ಲೀಸ್ಟ್ ಪ್ರಯಾರಿಟಿ ಯಾವುದು ಅಂತೆಲ್ಲ ಹೇಳಿದ್ದೀನಿ. ಸೊ ಐ ಹೋಪ್ ದಿಸ್ ಸ್ಟ್ರಾಟಜಿಕಲ್ ವಿಡಿಯೋ ಈಸ್ ವೆರಿ ಯೂಸ್ಫುಲ್ ಟು ಯು, ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಯಾವುದಾದ್ರೂ ಸ್ಟ್ರಾಟಜಿ ವಿಡಿಯೋಲಿ ಅಥವಾ ರೆಗ್ಯುಲರ್ ಕ್ಲಾಸಸ್ಗಳಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬಾಯ್ ಬಾಯ್.